ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ಸಾರಂಗ ಕರ ಸುಂದರ ನಿಶಂಗ ಸಿಲಿ ಮುಖಾಕರ ಕಟಿಕಸ್ಯೋ ಭುಜದಂಡ ಪೀನ ಮನೋಹರಾಯತ್ ಉರ್ ಧರಾಸುರ ಪದ ಲಸ್ಯೋ ಕಹ ದಾಸ ತುಲಸಿ ಜಬಹಿ ಪ್ರಭು ಸರ್ ಚಾಪ कर घेरन लगे ब्रह्मांड दिग्गज कमठ अहि मही सिंधु भूधर डगमगे शोभा देखी हरषि सुर बरषहि सुमन अपार जय 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 करुणानिधि छवि बलगुण आगर ये ही बीच निसाचर अनि कसम सात आई अति घनी देखी चले सन्मुख कपि भट्टा प्रलय काल के जनु घन घट्टा बहु कृपान तरवारी चमंकही जनु दह दिसी दामिनी दमंकही गज रथ तुरग चिकार कठोरा गर्जहि मनहु बलाहक घोरा कपि लंगूर विपुल नभ छाये मनहु इंद्र धनु उ ये सुहाये उठई धूरी मानहु जलधारा बान बुंद भय भृष्टि अपारा दुहु दिसी पर्वत करही प्रहारा वज्रपात जनु बारही बारा रघुपति कोपि बान झरी लाई घायल भय निसिचर समुदायी लागत बान बीर चिक्करही घुर्मी घुर्मी चह तह मही परही स्रवहि शैल जनु निर्झर भारी ಸೋನಿತ್ ಸರಿ ಕಾದರ್ ಭಯಕಾರಿ. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾವಣ ಈಗ ಯುದ್ಧಕ್ಕೆ ಹೊರಟು ನಿಂತಿದ್ದಾನೆ. ಅದನ್ನು ನೋಡಿ ದೇವತೆಗಳೆಲ್ಲ ಪ್ರಭುವನ್ನ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀನು ರಾವಣನಿಗೆ ಇನ್ನೂ ಜಾಸ್ತಿ ಸಮಯ ಕೊಡಬೇಡ, ಅವನನ್ನು ಬೇಗ ಕೊಂದುಬಿಡು. ಜಾನಕಿ ಕೂಡ ತುಂಬಾನೇ ದುಃಖಿತಳಾಗಿದ್ದಾಳೆ, ಆತುರಳಾಗಿದ್ದಾಳೆ ಅಂತ ಹೇಳಿದಾಗ ರಾಮ ಮುಗುಳ್ನಗೆ ಬೀರಿ ಅವನು ಎದ್ದು ತನ್ನ ಬಾಣಗಳನ್ನೆಲ್ಲ ಸರಿ ಮಾಡಿಕೊಂಡು, ತಲೆ ಮೇಲಿರುವಂಥ ಆ ಜಟೆ ಇರುತ್ತಲ್ಲ ಅದನ್ನು ಸರಿ ಮಾಡಿಕೊಂಡು, ಆಮೇಲೆ ತನ್ನ ಸೊಂಟಕ್ಕೆ ನಿಶಂಗ ಮತ್ತು ಕೈಯಲ್ಲಿ ಸಾರಂಗ ಧನಸ್ಸನ್ನು ಕೂಡ ಎತ್ಕೊಂಡು ರೆಡಿ ಆಗ್ತಾನೆ. ಶ್ರೀರಾಮನ ಕೈಗಳಲ್ಲಿ ಶಾರಂಗಧನಸ್ಸು, ನಡುವಿನಲ್ಲಿ ಬಾಣಗಳ ಗಣಿಯಾದಂತಹ ತುಣೀರವನ್ನು ಧರಿಸ್ಕೊಳ್ತಾನೆ. ಅವನ ಭುಜದಂಡಗಳು ಪರಿಪುಷ್ಪವಾಗಿದ್ವು. ಮನೋಹರವಾದಂತಹ ವಿಶಾಲವಾದಂತಹ ವಕ್ಷಸ್ಥಲದಲ್ಲಿದ್ದಂತಹ ಭೃಗುಲಾಂಛನ ಶೋಭಿಸ್ತಾ ಇತ್ತು. ಅಂದರೆ ಭೃಗು ಮಹರ್ಷಿಗಳು ಒದ್ದಿರ್ತಾರಲ್ಲ, ಕಾಲಿನ ಒಂದು ಚಿಹ್ನೆ ಹಾಗೇ ಇರುತ್ತೆ, ಅದಕ್ಕೆ ಇಲ್ಲಿ ಭೃಗುಲಾಂಛನ ಅಂತ ಹೇಳ್ತಾ ಇರೋದು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ರಭು ಧನುರ್ಬಾಣಗಳನ್ನು ಆಡಿಸೋದಕ್ಕೆ ಶುರು ಮಾಡ್ತಾನೆ. ಆಗ ಏನಾಯಿತು, ಬ್ರಹ್ಮಾಂಡಗಳು, ದಿಗ್ಗಜಗಳು, ಆದಿ ಕೂರ್ಮನು, ಶೇಷನು, ಪೃಥ್ವಿಯು, ಸಮುದ್ರಗಳು, ಪರ್ವತಗಳು, ಹೀಗೆ ಎಲ್ಲವೂ ಕೂಡ ಡೋಲಾಯಮಾನವಾಯಿತು ಅಂತ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಅವರು ತಮ್ಮ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಏನೇನೆಲ್ಲ ಆಯಿತು ಅಂತಂದ್ಬಿಟ್ಟು. ಭಗವಂತ ಶ್ರೀರಾಮನ ಶೋಭೆಯನ್ನು ನೋಡಿ ದೇವತೆಗಳೆಲ್ಲ ತುಂಬಾ ಸಂತೋಷಪಟ್ಟು ಹೂಗಳನ್ನು ಹೆಚ್ಚಾಗಿ ಅವರು ಮಳೆ ಸುರಿಸೋದಕ್ಕೆ ಶುರು ಮಾಡ್ತಾರೆ. ಹೂ ಮಳೆಯನ್ನು. ಶೋಭಾ ಶಕ್ತಿಗಣಗಳ ನಿಧಾನರು ಕರುಣಾಳವೂ ಆದ ಪ್ರಭುವಿಗೆ ಜಯವಾಗಲಿ ಜಯವಾಗಲಿ ಅಂತ ಅವರು ಉಗ್ಗಡಿಸ್ತಾರೆ. ಅಷ್ಟರಲ್ಲಿ ಅತ್ಯಂತ ಘನನಾದಂಥ ನಿಶಾಚರರ ಸೇನೆ ಏನಾಯಿತು, ನೂಕು ನುಗ್ಗಲು ಮಾಡುತ್ತಾ ಅತಿಯಾದ ವೇಗದಲ್ಲಿ ಯುದ್ಧ ಭೂಮಿಗೆ ಆಗಮಿಸುತ್ತೆ. ಅದನ್ನು ನೋಡದಂಥ ವಾನರ ಯೋಧರರು ಪ್ರಳಯ ಕಾಲದ ಮೇಘ ಸಮೂಹಗಳ ಹಾಗೆ ಅವರನ್ನು ಎದುರಿಸ್ತಾರೆ. ಅಸಂಖ್ಯ ಖಡ್ಗಗಳು, ಕೃಪಾಣಗಳು ದಶ ದಿಶೆಗಳಲ್ಲೂ ಕೂಡ ಮಿಂಚು ಹೊಳೆಯತ್ತಲ್ಲ ಆ ರೀತಿ ಥಳಥಳಿಸ್ತಾ ಇತ್ತು. ಅಂದರೆ ಅವ್ರು ಹಿಡಿದಿದ್ದಂಥ ಖಡ್ಗಗಳು ಅಷ್ಟು ಚೆನ್ನಾಗಿತ್ತು. ಗಜ, ರಥ, ತುರಗಗಳ ಘೋರ ಚೀತ್ಕಾರ ಭಯಂಕರ ಮೇಘ ಗರ್ಜನೆಯ ಹಾಗೆ ಮೊಳಗ್ತಾ ಇತ್ತು. ಕಾಮನ ಬಿಲ್ಲುಗಳೇ ಮೂಡಿವೆಯೇನೋ ಅನ್ನುವಂತೆ ವಾನರರ ವಾಲಗಳು, ಅಂದರೆ ಲಾಂಗುಲ ಅಂತ ಹೇಳ್ತೀವಲ್ವಾ, ಅಂಥದ್ದು ಆಕಾಶದಲ್ಲಿ ಎಲ್ಲ ಕಡೆನೂ ಹರಡಿಕೊಳ್ಳುತ್ತೆ. ಜಲಧಾರೆಯ ಹಾಗೆ ರಣಧೂಳು ಎಲ್ಲ ಕಡೆಯೂ ಕೂಡ ಕವಿಯತ್ತೆ. ಅಂದರೆ ನೀರಿನ ಧಾರೆ ಹೇಗೋ ಹಾಗೆ ಇಲ್ಲಿ ಧೂಳಿನ ಧಾರೆ ಹರಿತಾ ಇದೆ ಅಂತ ಬಾಣ ಪರಂಪರೆ ವರ್ಷಾಧಾರೆಯಂತೆ ಸುರಿಯೋದಕ್ಕೆ ಶುರುವಾಗುತ್ತೆ. ಅಂದರೆ ಏನು, ಒಂದಾದ್ಮೇಲೆ ಬಾಣಗಳು ಬಿಡ್ತಾನೆ ಇದ್ದಾರೆ. ಅದು ಮಳೆಯ ಹಾಗೆ ಸುರಿತಾ ಇದೆ. ಎರಡೂ ಕಡೆಗಳಲ್ಲೂ ಕೂಡ ಯೋಧರು ಬೆಟ್ಟಗಳನ್ನೇ ಹಿಡ್ಕೊಂಡು
ಎಸೆದು ಹೋರಾಡ್ತಾ ಇರಬೇಕಾದ್ರೆ ಮತ್ತೆ ಮತ್ತೆ ಸಿಡಿಲು ಬಡ್ದಂಗೆ ಆಗ್ತಾ ಇದೆ. ರಘುಪತಿ ತುಂಬ ಕೋಪಿಷ್ಠನಾಗಿ ಬಾಣಗಳ ಜಡಿಮಳೆಯನ್ನು ಸುರಿಸ್ತಾನೆ. ಅದರಿಂದ ರಕ್ಕಸರ ಸೇನೆ ಎಲ್ಲ ಗಾಯಗೊಳ್ಳುತ್ತೆ. ರಾಮನ ಬಾಣ ತಗಲಿದ ತಕ್ಷಣನೇ ನಿಶಾಚರರು ಚೀತ್ಕರಿಸುತ್ತಾ ಅಂದರೆ ತುಂಬ ಕಿರ್ಚಾಡ್ತಾ ಗಿರ್ಗಿರ ಅಂತ ತಲೆ ತಿರುಗಿ ಎಲ್ಲಂದ್ರಲ್ಲೇ ನೆಲಕ್ಕೆ ಉರುಳು ಬಿಡ್ತಾ ಇದ್ರು. ಬೆಟ್ಟದಿಂದ ಹರಿವ ಝರಿಗಳಂತೆ ಅವರ ಶರೀರದಿಂದ ರಕ್ತ ಹರಿತಾ ಇತ್ತು. ಈ ರೀತಿ ಹೇಡಿಗಳು ಭಯಭ್ರಾಂತರಾಗುವ ಹಾಗೆ ರುಧಿರಧಾರೆ ಅಂದರೆ ರಕ್ತಧಾರೆ ದೊಡ್ಡ ನದಿಯಾಗೆ ಹರಿಯೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಅಷ್ಟು ರಾಕ್ಷಸರು ಇಲ್ಲಿ ಸಾಯ್ತಾ ಇದ್ದಾರೆ. ಅದು ರಕ್ತದ ಕೋಡಿನೇ ಹರಿತು ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ರಕ್ತದ ಧಾರೆ ಹರಿಯೋದಕ್ಕೆ ಶುರುವಾಗುತ್ತೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.